ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಟೈಟಲ್ ಆಲ್ರೆಡಿ ನೋಡ್ದಂಗೆ ನಿಮ್ಗೆ ಗೊತ್ತಾಗಿರ್ಬೋದು ಈ ವಿಡಿಯೋ ಎದ್ರ ಬಗ್ಗೆ ಅಂತ. ಸೊ ನಾನು ಬೆಳಿಗ್ಗೆ ಸಂತೆಗೆ ಹೋಗಿದ್ದೆ. ಸೊ ಅಲ್ಲಿಂದ ತುಂಬಾನೇ ವೆಜಿಟೇಬಲ್ಸ್ ತೊಗೊಂಬಂದಿದ್ದೀನಿ. ಸೊ ಅದನ್ನ ನಾನು ಫ್ರಿಜ್ಜಲ್ಲಿ ಹೇಗೆ ಆರ್ಗನೈಸ್ ಮಾಡ್ತೀನಿ, ಫ್ರಿಡ್ಜ್ನ ಹೇಗೆ ಇಟ್ಕೊತೀನಿ ಅಂತ ನಿಮಗೆ ತೋರ್ಸೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಸದ್ಯಕ್ಕೆ ನನ್ನ ಫ್ರಿಡ್ಜ್ ನೋಡೋಕ್ಕೆ ಹೀಗಿದೆ, ಅನ್ಆರ್ಗನೈಸ್ಡ್ ಆಗಿದೆ. ಸೊ ರೆಗ್ಯುಲರ್ ಆಗಿ ನಂಗೆ ಹಿಂಗೆ ಬೇಕು ಹಾಗೆ ನಾನು ನಾರ್ಮಲಿ ಇಟ್ಕೊಂಡಿದ್ದೆ. ಬಟ್ ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ರೆ ನನಗೂ ಬೆಳಿಗ್ಗೆ ಎದ್ದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಆರ್ಗನೈಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ನಾನು ತಂದಿರೋ ವೆಜಿಟೇಬಲ್ಸ್ ಎಲ್ಲ ಬ್ಯಾಗಿಂದ ತೆಗೆದು ಕೌಂಟರ್ ಟಾಪ್ ಮೇಲೆ ಇಟ್ಕೊತೀನಿ. ಸೊ ದಟ್ ನಾನು ಏನೇನು ತಂದಿದ್ದೀನಿ ಅಂತ ನನಗೊಂದು ವ್ಯೂ ಸಿಗುತ್ತೆ. ಸೊಪ್ಪಿನ ಬೇರೆಲ್ಲ ನಾನು ಕಟ್ ಮಾಡಿಕೊಂಡು ಸೊಪ್ಪನ್ನ ಸಪ್ರೇಟಾಗಿ ಇಟ್ಕೊತೀನಿ, ಯಾಕಂದರೆ ಈಸಿ ಆಗುತ್ತೆ ಅಡುಗೆ ಮಾಡೋ ಟೈಮಲ್ಲಿ ಅಂತ. ಕರಿಬೇವು ಸೊಪ್ಪನ್ನ ನಾನು ತಂದಿದ್ದಿನಾನೇ ತೊಳೆದಿಟ್ಟು ಅದನ್ನ ಆರಿಡ್ತೀನಿ. ಅದು ಆರಾದ್ಮೇಲೆ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ವೆಜಿಟೇಬಲ್ಸ್ ನಾನು ಒಂದೊಂದೇ ಆಗಿ ಸಪ್ರೇಟ್ ಆಗಿ ತೊಳ್ಕೊತೀನಿ. ತೊಳ್ಕೊಂಡು ಅದನ್ನ ಡ್ರೈ ಮಾಡಕ್ಕೆ ಇಡ್ತೀನಿ. ಒಂದ್ಸಲ ಅದು ಡ್ರೈ ಆದ್ಮೇಲೆ ಅದನ್ನ ಬಟ್ಟೆಯಿಂದ ಒರೆಸ್ಕೊಂಡು ಅದನ್ನ ಸ್ಟೋರ್ ಮಾಡ್ಕೊತೀನಿ. ಇವಾಗ ನಾನು ಫ್ರಿಜ್ಜಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಒಂದು ಸೈಡ್ಗೆ ಇಟ್ಕೊತಾ ಇದೀನಿ. ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಾವು ಏನು ಬೇಡ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಏನೇನು ಬೇಡ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ಏನ್ ಬೇಕೋ ಅದನ್ನ ಮಾತ್ರ ಸ್ಟೋರ್ ಮಾಡ್ಕೊತಾ ಇದೀನಿ. ಎಲ್ಲ ಸಾಮಾನುಗಳನ್ನ ಫ್ರಿಜ್ಜಿನ ತೆಗ್ದಾದ್ಮೇಲೆ ಟ್ರೇಗಳನ್ನ ಹೊರಗಡೆ ತೆಗಿತಾ ಇದೀನಿ. ಟ್ರೇಗಳನ್ನ ಕೆಳಗಡೆ ಇರೋ ವೆಜಿಟೇಬಲ್ ಬ್ಯಾಸ್ಕೆಟ್ ಎಲ್ಲಾನು ವಾಶ್ ಮಾಡಿ ಅದನ್ನ ಡ್ರೈ ಮಾಡಿ ಇಡ್ತಾ ಇದೀನಿ. ನನ್ನ ಫ್ರಿಡ್ಜ್ ಜಾಸ್ತಿ ಏನ್ ಗಲೀಜಾಗಿರಲಿಲ್ಲ ಒಳಗಡೆ. ಸೊ ಹಾಗಾಗಿ ಜಸ್ಟ್ ಒಂದು ವೆಟ್ ಬಟ್ಟೆನ ತಗೊಂಡು ಒರೆಸ್ತಾ ಇದೀನಿ. ಒರೆಸಿದಾದ್ಮೇಲೆ ಒಂದು ಡ್ರೈ ಬಟ್ಟೆಯಲ್ಲೂ ಕೂಡ ಒರೆಸ್ಕೊತಾ ಇದೀನಿ. ಸೊ ದ್ಯಾಟ್ ಅದೇನಾದ್ರೂ ನೀರಿನ ಅಂಶ ಇದ್ರೆ ಅದು ಡ್ರೈ ಆಗ್ಲಿ ಅಂತ. ಪೂರ್ತಿ ಫ್ರಿಡ್ಜ್ ಒಂದ್ಸಲ ಡ್ರೈ ಆಯ್ತು ಅಂತ ಅಂದ್ಮೇಲೆ ಎಲ್ಲ ಟ್ರೇಗಳನ್ನ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇಂಥ ಸ್ಟೋರೇಜ್ ಬಾಕ್ಸಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಇದು ಹಾಲ್ ವಿಡಿಯೋಲ್ಲೂ ನಾನು ನಿಮ್ಗೆ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ದೊಡ್ಡ ಬಾಕ್ಸ್ ಸೆಟ್ ಆಫ್ 3 ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾನು ಬದನೆಕಾಯಿನ ಸ್ಟೋರ್ ಮಾಡ್ತಾ ಇದೀನಿ. ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಹಾಳಾಗಲ್ಲ. ನೆಕ್ಸ್ಟ್ ಈ ತರ ಉದ್ದ ಬಾಕ್ಸ್ ತಗೊಂಡಿದ್ದೆ. ಇದು ಸೆಟ್ ಆಫ್ 6 ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಬೆಂಡೆಕಾಯಿ, ಬೀನ್ಸ್, ಕ್ಯಾರೆಟ್ ಅಂತದ್ದು ಉದ್ದುದ್ದದ ಏನ್ ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನ ನೀವು ಇದ್ರಲ್ಲಿ ಸ್ಟೋರ್ ಮಾಡ್ಕೊಬಹುದು. ಸೊ ಹಾಗಾಗಿ ಬೆಂಡೆಕಾಯಿ, ಬೀನ್ಸ್ ಅದೆಲ್ಲ ಇದ್ರಲ್ಲೇ ಸ್ಟೋರ್ ಮಾಡ್ಕೊಂತಾ ಇದೀನಿ. ಪಾಲಕ್ ಏನ್ ತಂದಿದ್ದೆ ಅದು ದೊಡ್ಡ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂತಾ ಇದೀನಿ. ಪಾಲಕ್ನ ನಾನು ಫಸ್ಟ್ ನೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂತಂದ್ರೆ ನೀರ್ ಬಿಟ್ಕೊಂಡು ಹಾಳಾಗೋದು ಇರುತ್ತೆ. ಸೊ ಹಾಗಾಗಿ ಪಾಲಕ್ನ ಒಂದು ಈ ಬಾಕ್ಸ್ ಅಲ್ಲಿ ಇಟ್ಕೊಂತಾ ಇದೀನಿ. ನೆಕ್ಸ್ಟ್ ಹೀರೆಕಾಯಿ ತಂದಿದ್ದು ಈ ದೊಡ್ಡ ಬಾಕ್ಸ್ ಅಲ್ಲಿ ಇಟ್ಕೊಂತಾ ಇದೀನಿ. ಮೂಲಂಗಿ ಏನ್ ತಂದಿದ್ದೆ ಅದು ಈ ಉದ್ದ ಬಾಕ್ಸ್ ಅಲ್ಲಿ ಫಿಟ್ ಆಗುತ್ತೆ. ಸೊ ಅದಕ್ಕಾಗಿ ಇದರಲ್ಲಿ ಇಡ್ತಾ ಇದೀನಿ. ಎಕ್ಸ್ಟ್ರಾ ಏನ್ ಹೀರೆಕಾಯಿ ಮಿಕ್ಕಿತ್ತು ಅದನ್ನ ಕ್ಯಾರೆಟ್ ಜೊತೆ ಸ್ಟೋರ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಇಂಥದ್ದು ಉದ್ದ ಬಾಕ್ಸ್ ಅಲ್ಲಿ ಟಿಶ್ಯೂ ಪೇಪರ್ ಹಾಕೊಂಡು ಅದ್ರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಏನೋ ನೀರಿನಂಶ ಇದ್ರು ಟಿಶ್ಯೂ ಪೇಪರ್ ಅದನ್ನ ಅಬ್ಸಾರ್ಬ್ ಮಾಡುತ್ತೆ, ಹಾಳಾಗಲ್ಲ ಅಂತ. ಈ ಬಾಕ್ಸ್ ಅಲ್ಲಿ 6 ಕಪ್ಸ್ ಬರುತ್ತೆ. ಸೊ ಇದರಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಅಂತದ್ದು ಸ್ಟೋರ್ ಮಾಡ್ಕೊಬಹುದು. ನಾನು ಕರಿಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಸ್ಟೋರ್ ಮಾಡ್ಕೊಂತಾ ಇದೀನಿ. ಇದು ಏರ್ ಟೈಟ್ ಕಂಟೈನರ್. ಸೊ ಎಲ್ಲ ವೆಜಿಟೇಬಲ್ಸ್ ಬಾಕ್ಸ್ ಅಲ್ಲಿ ಹಾಕಿ ಲಿಡ್ ನ ಕ್ಲೋಸ್ ಮಾಡಿದಾದ್ಮೇಲೆ ಒಂದೊಂದೇ ಐಟಮ್ಸ್ ನಾನು ಫ್ರಿಡ್ಜ್ ಅಲ್ಲಿ ಇಡ್ತಾ ಹೋಗ್ತೀನಿ. ಹಾಲು, ಮೊಸರು, ಪನ್ನೀರ್, ಡೈರಿ ಐಟಮ್ಸ್ ಏನಿರುತ್ತೆ ಅದ್ ನಾನು ಮೇಲೆ ಕೊಟ್ಟಿರೋ ಚಿಕ್ಕ ಟ್ರೇಲ್ ಇಡ್ಕೊಂತೀನಿ. ಮಶ್ರೂಮ್ ಕೂಡ ಅಲ್ಲೇ ಇಡ್ಕೊಂತೀನಿ. ಸೊ ನೆಕ್ಸ್ಟ್ ಟ್ರೇಸ್ ಅಲ್ಲಿ ಒಂದೊಂದೇ ಬಾಕ್ಸ್ ನ ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ವೀಕ್ಲಿ ಏನೇನ್ ಯೂಸ್ ಮಾಡ್ಕೊಂತೀನಿ ಅದ್ರ ಪ್ರಕಾರವಾಗಿ ಇಡ್ಕೊಂಡು ಹೋಗ್ತಾ ಇದೀನಿ. ಇದ್ರಲ್ಲಿ ಏನು ರೂಲ್ಸ್ ಏನಿಲ್ಲ, ಈ ತರನೇ ಇಡ್ಕೊಬೇಕು ಆ ತರನೇ ಇಡ್ಕೊಬೇಕು ಅಂತ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇಡ್ಕೊಂತ ಹೋಗ್ಬೋದು. ಸೊ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಅನ್ನ ಮೇಲೆ ಇಡ್ಕೊಂತಾ ಇದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಮೇಲೆನೆ ಇಡ್ಕೊಂತಾ ಇದೀನಿ. ದೊಡ್ಡ ಬಾಕ್ಸಸ್ ಎಲ್ಲ ಸ್ವಲ್ಪ ಮಿಡಲ್ ಕೌಂಟರ್ ಇಡ್ಕೊಂಡು ಇನ್ನೊಂದು ಚಿಕ್ಕ ಬಾಕ್ಸ್ ಒಂದು ಉಳಿದಿತ್ತು ಅದ್ರ ಕೆಳಗಡೆ ಕೌಂಟರ್ ಇಡ್ಕೊಂತಾ ಇದೀನಿ. ಫುಲ್ ಬಾಟಮ್ ಒಂದು ಕೌಂಟರ್ ಮಾತ್ರ ಸ್ವಲ್ಪ ಫ್ರೀ ಆಗಿ ಬಿಟ್ಕೊಂಡಿರ್ತೀನಿ, ಯಾಕಂತಂದ್ರೆ ಏನಾದ್ರೂ ಅಡಿಗೆನ ಉಳ್ಕೊಂಡ್ರೆ ಅದ್ರಲ್ಲಿ ಇಡ್ಬೋದು ಅಂತ. ಸೊ ಕೆಳಗಡಿನ ವೆಜಿಟೇಬಲ್ ಟ್ರೇ ಅಲ್ಲಿ ನಾನು ಟೊಮ್ಯಾಟೋನ ಇಟ್ಕೊಂತೀನಿ. ಟೊಮ್ಯಾಟೋಗಳನ್ನ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಲ್ಲ, ಇದೇ ಬ್ಯಾಸ್ಕೆಟ್ ಏನ್ ಕೊಟ್ಟಿರ್ತಾರೆ ಅದ್ರಲ್ಲೇ ನಾನು ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಈ ಸೈಡ್ ಕೌಂಟರ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೊಂತಾ ಇದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಏನ್ ಡ್ರೈ ಫ್ರೂಟ್ಸ್ ಇದ್ರು ಈ ಕಡೆ ಇಟ್ಕೊಂತಾ ಇದೀನಿ. ಇದನ್ನ ಪಪಾಯ ಸ್ಮೂದಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲೇ ಇಡ್ಕೊಂತಾ ಇದೀನಿ. ಮುಂಚೆ ನಾನು ಡ್ರೈ ಫ್ರೂಟ್ಸ್ ಇಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಕಾರ್ನರ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲೇನೆ ಎಗ್ಸ್ ನ ಸ್ಟೋರ್ ಮಾಡ್ಕೊಂಡಿದೀನಿ. ಬ್ರೆಡ್ ಕ್ರಮ್ಸ್ ಕೂಡ ಮಾಡ್ಕೊಂಡಿದ್ದೆ, ಸೊ ಅದನ್ನ ಇಲ್ಲಿ ಮೇಲೆ ಸ್ಟೋರ್ ಮಾಡ್ಕೊಂತೀನಿ. ಏನೇ ಪೌಡರ್ಸ್ ಏನಾದ್ರು ಇದ್ರು ಕೂಡ ಇದೇ ಕೌಂಟರ್ ಅಲ್ಲಿ ನಾನು ಸ್ಟೋರ್ ಮಾಡ್ಕೊಂತೀನಿ. ಈ ರೀತಿ ನನ್ನ ಫ್ರಿಡ್ಜ್ ಆರ್ಗನೈಸ್ಡ್ ಆಗಿ ಕಾಣ್ತಿದೆ. ಈ ಬಾಕ್ಸಸ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನೇನ್ ವೆಜಿಟೇಬಲ್ಸ್ ಇದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅಡಿಗೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಫ್ರಿಡ್ಜ್ ನ ಈ ರೀತಿ ಆರ್ಗನೈಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.